Dear students, welcome to session 4 of Unit 1 Basics of Measurement. So, in session alli ನಾವು sources of error and statistical analysis. So, ಈ topics ಬಗ್ಗೆ discuss ಮಾಡೋಣ. Sources of error ಅಂದ್ರೆ so ಯಾವ ರೀತಿ ಎರರ್ ಬರುತ್ತೆ ಜನರಲ್ ಆಗಿ ಇನ್ ಮೆಜರ್ಮೆಂಟ್ ಅಲ್ಲಿ. ಓಕೆ, ಸೊ ನಾಟ್ ಸ್ಪೆಸಿಫಿಕ್ ಟು ಎನಿ ಒನ್ ಟೈಪ್ ಆಫ್ ಎರರ್. ಜನರಲಿ ಯಾವುದೇ ರೀತಿ ಎರರ್ ಬಂದ್ರೆ ವಾಟ್ ಆರ್ ದ ರೀಸನ್ಸ್ ಫಾರ್ ದಟ್ ಎರರ್. ಸೊ ದಟ್ ಈಸ್ we are discussing here. So insufficient knowledge of process parameters and design conditions. ಸೊ ಅಂದ್ರೆ ಯಾವ ರೀತಿ ಅದು ಮೆಜರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಈಗ ಮಲ್ಟಿಮೀಟರ್ ಕನೆಕ್ಟ್ ಮಾಡ್ತೀರಾ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಮೆಷರ್ ಮಾಡೋದಕ್ಕೆ, ಬಟ್ ನೀವು ಸ್ಕೇಲ್ ಅನ್ನ ಕರೆಕ್ಟ್ ಆಗಿ ಚೂಸ್ ಮಾಡಿರೋದಿಲ್ಲ. ಸೊ ಚೂಸ್ ಮಾಡಲಿಲ್ಲ, ಸರಿಯಾಗಿ ಚೂಸ್ ಮಾಡಿದೆ, ಸೊ ಅದು ತಪ್ಪಾಗಿ ನೀವು ಯೂಸ್ ಮಾಡಿದ್ರೆ ಏನಾಗುತ್ತೆ? ಸೊ ದೇರ್ ವಿಲ್ ಬಿ ಅ ಎರರ್ generated by the instrument. Okay, so that is one. So here within the instrument itself, so ನೀವು ಡಿಸೈನ್ ಮಾಡಬೇಕಾದ್ರೆ ಇನ್ಸ್ಟ್ರೂಮೆಂಟ್ ಒಳಗಡೆನೆ ಏನಾದರೂ ಪ್ರೋಸೆಸ್ ಪ್ಯಾರಾಮೀಟರ್ಸ್ ಆಗಿರ್ಬೋದು, ಡಿಸೈನ್ ಕಂಡೀಷನ್ಸ್ ನ ಕರೆಕ್ಟ್ ಆಗಿ ನೀವು ತಿಳ್ಕೊಳ್ಳದೆ ಇದ್ದಾಗ ಏನಾಗುತ್ತೆ? ಸೊ ದೇರ್ ವಿಲ್ ಬಿ ಸಮ್ ಸೋರ್ಸಸ್ ಆಫ್ ಎರರ್. ನೆಕ್ಸ್ಟ್, ಪೂರ್ ಡಿಸೈನ್. ಸೊ ಡಿಸೈನ್ ನ ನೀವು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಇನ್ಸ್ಟ್ರೂಮೆಂಟ್ ನ ಅಥವಾ ಸರ್ಕ್ಯೂಟ್ ಅನ್ನ, ಅಲ್ಲೂ ಕೂಡ ಎರರ್ ಇಂಟ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್, ಚೇಂಜಸ್ ಇನ್ ಪ್ರೋಸೆಸ್ ಪ್ಯಾರಾಮೀಟರ್ಸ್, ಇರ್ರೆಗ್ಯುಲಾರಿಟಿ, ಸಬ್ಸೆಟ್ಸ್ ಎಕ್ಸೆಟ್ರಾ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಸಪೋಸ್ ನೀವು ಆ ಇನ್ಸ್ಟ್ರೂಮೆಂಟ್ ಅನ್ನ ಮ್ಯಾನ್ ಹ್ಯಾಂಡಲ್ ಮಾಡೋದು ಅಂದ್ರೆ ಮೇಲಿಂದ ಕೆಳಗೆ ಬೀಳ್ಸೋದು, ಅಥವಾ ಇನ್ನೇನೋ ಅದಕ್ಕೆ ಒಂಥರ ಆಸಿಲೇಷನ್, ಒಂಥರ ಶೇಕ್ ಮಾಡೋದು. ಓಕೆ, ಸೊ ಅದ್ಮೇಲೆ ಭಾರವಾಗಿ ಇಡೋದು, ಏನೋ ಒಂದು ಡ್ಯಾಮೇಜ್ ತರ ಮಾಡಿದ್ರೆ ಏನಾಗುತ್ತೆ? ಸೊ ದಟ್ ವಿಲ್ ಆಲ್ಸೋ ಇಂಟ್ರೊಡ್ಯೂಸ್ ಲಾಟ್ ಆಫ್ ಎರರ್ಸ್. ಪೂರ್ ಮೇಂಟೆನೆನ್ಸ್. ಸೊ ಮೇಂಟೆನೆನ್ಸ್ ಮಾಡೋದಿಲ್ಲ, ಕರೆಕ್ಟ್ ಆಗಿ ಕ್ಯಾಲಿಬ್ರೇಷನ್ ಮಾಡಲ್ಲ, ಟೈಮ್ ಟು ಟೈಮ್ ಕ್ಯಾಲಿಬ್ರೇಷನ್ ಮಾಡಲ್ಲ ಇನ್ಸ್ಟ್ರೂಮೆಂಟ್ ನ. ಅವಾಗ ಏನಾಗುತ್ತೆ? ಆಬ್ವಿಯಸ್ಲಿ ದಟ್ ರೀಡಿಂಗ್ಸ್ ವಿಲ್ ಬಿ ಎರೋನಿಯಸ್. ನೆಕ್ಸ್ಟ್, ಎರರ್ ಕಾಸ್ಡ್ ಬೈ ಪರ್ಸನ್ ಆಪರೇಟಿಂಗ್ ಇನ್ಸ್ಟ್ರೂಮೆಂಟ್ ಆರ್ ಎಕ್ವಿಪ್ಮೆಂಟ್. ಸೊ ಇದು ಏನು ಗ್ರಾಸ್ ಎರರ್ಸ್ ಇರ್ಬೋದು. ಸೊ ಗ್ರಾಸ್ ಎರರ್ಸ್ ಇಂದ ಏನಾಗುತ್ತೆ? ನೀವು ಕರೆಕ್ಟ್ ಆಗಿ ಇನ್ಸ್ಟ್ರೂಮೆಂಟ್ ಎಲ್ಲ ಕರೆಕ್ಟ್ ಆಗಿದ್ರು ಕೂಡ ಅದನ್ನ ಆಪರೇಟ್ ಮಾಡುವಂತಹ ವ್ಯಕ್ತಿ ತಪ್ಪಾಗಿ ರೀಡಿಂಗ್ಸ್ ತಗೊಳೋದು, ತಪ್ಪಾಗಿ ಕ್ಯಾಲ್ಕುಲೇಷನ್ ಮಾಡೋದು, ಅಥವಾ ಇನ್ಯಾವುದಾದ್ರು ತಪ್ಪುಗಳನ್ನ ಮಾಡೋದ್ರೆ ಏನಾಗುತ್ತೆ? ಸೊ ದಟ್ ವಿಲ್ ಆಲ್ಸೋ ಬಿಕಮ್ ಎ ಸೋರ್ಸ್ ಆಫ್ ಎರರ್. ಸರ್ಟನ್ ಡಿಸೈನ್ ಲಿಮಿಟೇಷನ್ಸ್. ಓಕೆ, ಸೊ ಕೆಲವು ಡಿಸೈನ್ ಲಿಮಿಟೇಷನ್ಸ್ ಇದೆ. ಸೊ ಫಾರ್ ಎಕ್ಸಾಂಪಲ್, ನಾನ್ ಲೀನಿಯರ್ ಸ್ಕೇಲ್ ಇರುತ್ತೆ ಕೆಲವು. ಈಗ ಓಮ್ ಮೀಟರ್ ಅಂತ ಬರುತ್ತೆ. ಸೊ ಓಮ್ ಮೀಟರ್ ಏನಾಗುತ್ತೆ? ಯೂನಿಫಾರ್ಮ್ ಸ್ಕೇಲ್ ಇರಲ್ಲ, ಲಾಗರಿಥಮಿಕ್ ಸ್ಕೇಲ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ? ಸೊ ಇಫ್ ಯು ಆರ್ ಮೆಜರಿಂಗ್ ಇನ್ ದಟ್ ರೀಜನ್, ಸೊ ಕಂಪ್ರೆಸ್ಡ್ ರೀಜನ್ ಅಲ್ಲಿ ಮೆಜರ್ ಮಾಡಬೇಕಾದ್ರೆ ನಿಮಗೆ ವ್ಯಾಲ್ಯೂಸ್ ತುಂಬಾ ಡಿಫ್ರೆನ್ಸಸ್ ಬರುತ್ತೆ ವೆನ್ ಯು ಆರ್ ಟೇಕಿಂಗ್ ದಿ ರೀಡಿಂಗ್ಸ್. ಸೊ ನಾನ್ ಯೂನಿಫಾರ್ಮ್ ಸ್ಕೇಲ್ ಇರೋದ್ರಿಂದ ಸಮಸ್ಯೆ ಇದೆ, ಬಟ್ ದಟ್ ಈಸ್ ಡಿಸೈನ್ ಲಿಮಿಟೇಷನ್. ಆ ಒಂದು ಇನ್ಸ್ಟ್ರೂಮೆಂಟ್ ಡಿಸೈನ್ ಆ ರೀತಿ ಇದೆ. ಸೊ ಅದರಿಂದ ಏನಾಗುತ್ತೆ? ಯು ಕ್ಯಾನ್ಟ್ ಅವಾಯ್ಡ್ ಇಟ್. ಮೇ ಬಿ ಯು ಹ್ಯಾವ್ ಟು ಚೂಸ್ ಎ ಡಿಫರೆಂಟ್ ಇನ್ಸ್ಟ್ರೂಮೆಂಟ್ ಫಾರ್ taking the measurement. Okay, so these are the different sources of errors so that occur during measurement. Okay, moving on, next we have statistical analysis. So last session alli we discussed about random errors. So random errors ನಾವು discuss ಮಾಡಿದ್ವಿ. So what do you mean by random errors? So these are the accumulation of small errors which show up in the calculation, and you can mathematically analyze and treat it. Okay, mathematical analyze ಮಾಡಬಹುದು, ಅದನ್ನ ನೀವು ಎಲಿಮಿನೇಟ್ ಮಾಡಬಹುದು. ಸೊ when you remove all other type of errors, so gross errors, systematic errors ಅನ್ನೆಲ್ಲ ನೀವು ರಿಮೂವ್ ಮಾಡಿದ್ಮೇಲೆ ಆದ್ರೂ ಕೂಡ ಇನ್ನ ಎರರ್ ಬರ್ತಾ ಇದೆ ಅಂದ್ರೆ, so these are due to some small irregularities in the instrument. ನೀವು ಅದನ್ನ ಫಿಸಿಕಲಿ ಅದನ್ನ ನೀವು you cannot ಎಲಿಮಿನೇಟ್, ಬಟ್ ಮ್ಯಾಥಮೆಟಿಕಲಿ ಏನ್ ಮಾಡ್ಬೋದು? ಅದನ್ನ ನೀವು ಮ್ಯಾಥಮೆಟಿಕಲಿ ಪ್ರೊಸೆಸ್ ಮಾಡಿ ಆ ಎರರ್ಸ್ ನೀವು ರಿಡ್ಯೂಸ್ ಮಾಡ್ಬೋದು. ಸೊ ಈ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಅಲ್ಲಿ, ಸೊ ದೇರ್ ಆರ್ ಸಮ್ ಡಿಫರೆಂಟ್ ಟರ್ಮಿನಾಲಜೀಸ್. ಸೊ ಈ ಟರ್ಮಿನಾಲಜೀಸ್ ನಾವು ನೋಡೋಣ, ಅಂಡ್ ಇಟ್ ಇಸ್ ಯೂಸ್ಫುಲ್ ಆರ್ ಇಟ್ ಈಸ್ ರಿಕ್ವೈರ್ಡ್ ಫಾರ್ ಕ್ಯಾಲ್ಕುಲೇಷನ್. ಸೊ ನ್ಯೂಮರಿಕಲ್ಸ್ಗೆ ನಿಮಗೆ ಬೇಕಾಗುತ್ತೆ. ಓಕೆ, ಸೊ ಅರ್ಥಮೆಟಿಕ್ ಮೀನ್. ಸೊ ಮೀನ್ ಅಂದ್ರೆ ಆವರೇಜ್ ಅಂತ ಅನ್ಕೊಬಹುದು. ಸೊ ದ ಮೋಸ್ಟ್ ಪ್ರಾಬಬಲ್ ವ್ಯಾಲ್ಯೂ ಆಫ್ ಎ ಮೆಜರ್ಡ್ ವೇರಿಯಬಲ್ ಇಸ್ ಅರ್ಥಮೆಟಿಕ್ ಮೀನ್ ಆಫ್ ದ ನಂಬರ್ ಆಫ್ ರೀಡಿಂಗ್ಸ್ ಟೇಕನ್. ಇಲ್ಲಿ ಈ ಎಕ್ಸ್ಪ್ರೆಷನ್ ನೋಡಿದ್ರೆ, ಸೊ ಇಟ್ ಇಸ್ ನಥಿಂಗ್ ಬಟ್ ಆವರೇಜ್. ಸೊ ಸಪೋಸ್ ನೀವು ಸೊ 10 ನಂಬರ್ ಆಫ್ ರೀಡಿಂಗ್ಸ್ ತಗೊಂತೀರಾ. ಸೊ 10 ರೀಡಿಂಗ್ಸ್ ನ ತಗೊಂಡು ಎಲ್ಲಾ ರೀಡಿಂಗ್ಸ್ ನ ಆಡ್ ಮಾಡಿ ಡಿವೈಡ್ ಬೈ 10 ಮಾಡಿದ್ರೆ, ಸೊ ಯು ವಿಲ್ ಗೆಟ್ ದಿ ಆವರೇಜ್ ರೀಡಿಂಗ್ ಆರ್ ಮೋಸ್ಟ್ ಪ್ರೊಬಬಲ್ ರೀಡಿಂಗ್. ಓಕೆ, ಸೊ ದಟ್ ಈಸ್ ಅರ್ಥಮೆಟಿಕ್ mean.
So x bar is arithmetic mean, x1 x2 are individual readings. Okay, first reading, second reading, third reading, n number of readings ನೀವು ತಗೊಂತೀರಾ. So our readings you call it as x1 x2 x3 and so on. n is the total number of readings. So 10 10 reading ತಗೋತೀರಾ, so n becomes 10. So ಇಲ್ಲಿ mean ನ calculate ಮಾಡ್ತೀರಾ. So that is arithmetic mean. Next, deviation from mean. Okay, so ನೀವು arithmetic mean ನ calculate ಮಾಡ್ತೀರಲ್ಲ, so what is the difference between the mean value and the reading, individual reading? Okay, your first reading for example x1 ಅಂತ ಕರೀತೀರಾ. So x1 ಮತ್ತೆ mean value x bar ಮಧ್ಯದ ಎಷ್ಟು difference ಇದೆ, so that is called deviation 1. So that is given in your expression. So d1 is equal to x1 minus x bar, d2 is equal to x2 minus x bar, and so on. dn is equal to xn minus x bar. So any nth reading, so deviation of nth reading is dn. So that is given by nth reading minus mean of the reading. Okay, so deviations ನೀವು calculate ಮಾಡ್ತಾರೆ, individual deviations. So deviation 0 ಇದ್ರೆ instrument is perfect ಅಂತ ಅನ್ಕೊಬಹುದು. Okay, accurate ಆಗಿ ಇರಬಹುದು. Deviations ಇರುತ್ತೆ usually because of some minute errors. Okay, so when you compute deviation, so deviation na ನೀವು calculate ಮಾಡಿದಾಗ ಏನಾಗುತ್ತೆ, so the deviations may be positive or negative. So deviation positive ಆಗಿರಬಹುದು or negative ಆಗಿ ಬರ್ಬೋದು. And algebraic sum of all deviations must be 0. So ಎಲ್ಲ ಸಮ್ algebraic sum ಅಂದ್ರೆ including sign, the sign ನ ನೀವು ಕನ್ಸಿಡರ್ ಮಾಡಿ ಎಲ್ಲ deviation ಆಡ್ ಮಾಡಿದ್ರೆ d1 d2 d3 and so on, so that should come to 0. So ಯಾವಾಗ 0 ಆಗುತ್ತೆ, when you perform large number of readings, ತುಂಬಾ large number readings ತಗೊಂಡ್ರೆ ಏನಾಗುತ್ತೆ, so deviations will be minimized or 0. The next operation is average deviations. The average deviation is the average of sum of absolute values of deviations. So ಏನು deviation calculate ಮಾಡಿದಿರಾ previous step ಅಲ್ಲಿ, so ಅದನ್ನ without considering the signature you find the sum and divide by number of readings, so that gives you the average deviation. Okay, so the same is shown in the formula. So d average is absolute value of d1 plus absolute value of d2 and so on, absolute dn divided by n. So ಅದನ್ನು summation ಅಂತಾನೂ ಬೇಕಾದ್ರೆ ಕನ್ಸಿಡರ್ ಕರಿಬಹುದು expression. So DAV is average deviation, and small letter d1 d2 d3 are absolute value of deviations, and n is the total number of readings. Okay, so the average deviation. Standard deviation. Standard deviation is nothing but root mean square deviation ಅಂತ ಕರಿತೀವಿ. So this is calculated with a infinite number of data. So infinite number of readings ತಗೊಂಡು ನೀವು root mean square deviation calculate ಮಾಡ್ತೀರಾ usually. Okay, so it is expressed as sigma square root of deviation square, individual deviation square na sum ಮಾಡಿ ಅದನ್ನ divided by n. So within the square root symbol na divided by n ಮಾಡಬೇಕು. Okay, so that is standard deviation. So the standard deviation is also known as root mean square deviation. So root mean square deviation ಅಂತ ಕರಿತೀವಿ, ಯಾಕಂದ್ರೆ you can observe it has got a square root symbol root, then mean, so divided by n ಇದೆ, so it is a mean square. So mean of square ಅಂದ್ರೆ square ಮಾಡಿರುವಂತ terms ನ add ಮಾಡಿಬಿಟ್ಟು ನೀವು ಅದನ್ನ average ಕಂಡುಹಿಡಿತೀರಾ, so that becomes a mean of square. So it is a root mean square or RMS deviation. So standard deviation ಅಥವಾ RMS deviation ಅಂತ ನೀವು ಕನ್ಸಿಡರ್ ಮಾಡಬಹುದು. Okay, so this is about standard deviation. Okay, so for small readings, so n is equal to the denominator is frequently expressed as n minus 1 to obtain more accurate value for standard deviation. So ಅಂದ್ರೆ ಈ ಫಾರ್ಮುಲಾ ಅಲ್ಲಿ denominator ಇದೆಯಲ್ಲ n, so that can be taken as n minus 1 if number of readings is less than 30. So which is usually the case. ನಾವು ನಮ್ಮ ಸಿಲೆಬಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡುವಂತಹ ವ್ಯಾಲ್ಯೂಸ್ ಏನಿದೆ, ಸೊ ನಂಬರ್ ಆಫ್ ರೀಡಿಂಗ್ಸ್ ಆಲ್ವೇಸ್ ಬಿ ಲೆಸ್ ದೆನ್ 30. ಸೊ 30 ರೀಡಿಂಗ್ಸ್ ಅಂತ ಕಮ್ಮಿನೇ ಇರುತ್ತೆ, ಸೊ ಲೆಸ್ ದೆನ್ 10 ರೀಡಿಂಗ್ಸ್ ಟು ಬಿ ಪ್ರಾಕ್ಟಿಕಲ್. ಓಕೆ, ಸೊ ದ ಫಾರ್ಮುಲಾ ಬಿಕಮ್ಸ್ ಸೇಮ್ ನ್ಯೂಮರೇಟರ್ ಬಟ್ ಡಿನಾಮಿನೇಟರ್ n ಬದಲು n minus 1 ಆಗುತ್ತೆ. ಓಕೆ, ಸೊ ದಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. Next, variance. So variance is square of the standard deviation. So standard deviation square na ನಾವು ಏನಂತ ಕರಿತೀವಿ,
ವೇರಿಯನ್ಸ್ ಅಂತ ಕರಿತೀವಿ. ಓಕೆ, ಸೊ ದಟ್ ಈಸ್ ವೇರಿಯನ್ಸ್. ಅಂಡ್ ಇಲ್ಲಿ ಯೂನಿಟ್ಸ್ ಆರ್ ಇಂಪಾರ್ಟೆಂಟ್. ಓಕೆ, ನಾರ್ಮಲಿ ನೀವು ರೀಡಿಂಗ್ಸ್ ತಗೊಂಡ್ರೆ ಯು ಟೇಕ್ ರೀಡಿಂಗ್ಸ್ ವೋಲ್ಟ್, ಆಂಪಿಯರ್ಸ್ ಅಥವಾ ಸಮ್ ವ್ಯಾಟ್ಸ್ ಅಂತ ತಗೊಂತೀರಾ. ಸೊ ಅಲ್ಲಿ ರೀಡಿಂಗ್ಸ್ ತಗೊಬೇಕಾದ್ರೆ ಅದು ಏನು ಯೂನಿಟ್ ಇರುತ್ತೆ ಸೇಮ್ ಯೂನಿಟ್ನ ನಾವು ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಸೊ ಅರ್ಥಮೆಟಿಕ್ ಮೀನ್ ಅಲ್ಲಿ ಯೂನಿಟ್ ಚೇಂಜ್ ಆಗಲ್ಲ, ಸೇಮ್ ಯೂನಿಟ್ ಬರುತ್ತೆ ಮೀನ್ ವ್ಯಾಲ್ಯೂ. ಓಕೆ, ಸೊ ದಟ್ ಈಸ್ ಅರ್ಥಮೆಟಿಕ್ ಮೀನ್. ಈವನ್ ಇನ್ ಡಿವಿಯೇಷನ್ ಆಫ್ ಮೀನ್, ಡಿವಿಯೇಷನ್ ಫ್ರಮ್ ಮೀನ್ ಅಲ್ಲೂ ಕೂಡ ಯೂನಿಟ್ ವಿಲ್ ಬಿ ಸೇಮ್ ಆಸ್ ದಿ ರೀಡಿಂಗ್ಸ್. ಈಗ ವೋಲ್ಟ್ಸ್ ಇದ್ರೆ ವೋಲ್ಟ್ಸ್ ಇರುತ್ತೆ, ಆಂಪಿಯರ್ ಇದ್ರೆ ಆಂಪಿಯರ್ ಇರುತ್ತೆ. ಓಕೆ, ಸೊ ಈವನ್ ಆವರೇಜ್ ಡಿವಿಯೇಷನ್ ಆಲ್ಸೋ ಸೇಮ್ ಯೂನಿಟ್. ಸೊ ಏನು ವೋಲ್ಟ್ಸ್ ಅಥವಾ ಆಂಪಿಯರ್ ಇರುತ್ತೆ ಸೇಮ್ ಯೂನಿಟ್ ಆಗುತ್ತೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಲ್ಸೋ ಸೇಮ್ ಯೂನಿಟ್. ಯಾಕೆ ಸ್ಕ್ವೇರ್ ಮಾಡಿರ್ತಾರೆ, ಸ್ಕ್ವೇರ್ ಮಾಡಿ ಮತ್ತೆ ಸ್ಕ್ವೇರ್ ರೂಟ್ ಮಾಡೋದ್ರಿಂದ ಏನಾಗುತ್ತೆ ಯೂನಿಟ್ ವಿಲ್ ರಿಮೈನ್ ಸೇಮ್. ಓಕೆ, ಸೊ ದಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ವೇರಿಯನ್ಸ್, ಸೊ ವೇರಿಯನ್ಸ್ ಬಂದ್ರೆ ದಟ್ ಯೂನಿಟ್ ಆಫ್ ದ ವೇರಿಯನ್ಸ್ ಕ್ವಾಂಟಿಟಿ ಈಸ್ ನಿಮ್ಮ ಒರಿಜಿನಲ್ ಯೂನಿಟ್ ಏನಿದೆ ಅದ್ರ ಸ್ಕ್ವೇರ್. ಫಾರ್ ಎಕ್ಸಾಂಪಲ್ ಆಂಪಿಯರ್ಸ್ ಇರುತ್ತೆ ಅನ್ಕೊಳ್ಳಿ ರೀಡಿಂಗ್ಸ್. ಸೊ ಆಂಪಿಯರ್ಸ್ ಇದ್ರೆ ರೀಡಿಂಗು ಯುವರ್ ವೇರಿಯನ್ಸ್ ವಿಲ್ ಬಿಕಮ್ ಆಂಪಿಯರ್ ಸ್ಕ್ವೇರ್. ಅದೇ ರೀತಿ ವೋಲ್ಟ್ಸ್ ಅಲ್ಲಿ ಇದ್ರೆ ರೀಡಿಂಗು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಯೂನಿಟ್ಸ್ ವಿಲ್ ಬಿ ವೋಲ್ಟ್ ಸ್ಕ್ವೇರ್. ಸೊ ಇದನ್ನು ಯೂನಿಟ್ ಶುಡ್ ಬಿ ಪ್ರಿಸರ್ವ್ಡ್. ನೀವು ಏನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಅದು ಯೂನಿಟ್ನ ನೀವು ಪ್ರಿಸರ್ವ್ ಮಾಡಿಕೊಂಡು ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗುತ್ತೆ. ಲಿಮಿಟಿಂಗ್ ಎರರ್ಸ್. ಸೊ ಲಿಮಿಟಿಂಗ್ ಎರರ್ ಅಂದ್ರೆ ದೀಸ್ ಆರ್ ದಿ ಎರರ್ಸ್ ಡ್ಯೂ ಟು ಡಿಸೈನ್ ಲಿಮಿಟೇಷನ್ಸ್. ನಾವು ಸೋರ್ಸಸ್ ಆಫ್ ಎರರ್ಸ್ ನೋಡಿದ್ವಿ. ಸೊ ಸೋರ್ಸಸ್ ಆಫ್ ಎರರ್ಸ್ ಅಲ್ಲಿ ಲಾಸ್ಟ್ ಎರರ್ ಅಕರ್ಸ್ ಡ್ಯೂ ಟು ಲಿಮಿಟೇಷನ್ ಆಫ್ ಸರ್ಟನ್ ಡಿಸೈನ್ ಲಿಮಿಟೇಷನ್ಸ್. ಸೊ ಏನು ಅಂದ್ರೆ ಸಮ್ ಆಕ್ಯುರಸಿನ ನಾವು ಪರ್ಫೆಕ್ಟ್ 100% ಆಕ್ಯುರಸಿ ಬೇಕು ಅಂದ್ರೆ ದಟ್ ಕಾಸ್ಟ್ ವಿಲ್ ಬಿ ಪ್ರೊಹಿಬಿಟಿವ್, ತುಂಬಾ ಜಾಸ್ತಿ ಆಗುತ್ತೆ ಕಾಸ್ಟ್. ಸೊ ಬಟ್ ಫಾರ್ ಅವರ್ ವರ್ಕಿಂಗ್ ಪರ್ಪಸ್, ಸೊ ನಮ್ಮ ಲ್ಯಾಬ್ ಅಲ್ಲಿ ವರ್ಕ್ ಮಾಡೋದಕ್ಕೆ ನಮಗೆ 100% ಆಕ್ಯುರೇಟ್ ಇನ್ಸ್ಟ್ರೂಮೆಂಟ್ಸ್ ಬೇಕು ಅಂತ ಏನಿಲ್ಲ. ಸೊ 1 ಡೆಸಿಮಲ್ ಪ್ಲೇಸ್ ಅಥವಾ 2 ಡೆಸಿಮಲ್ ಪ್ಲೇಸ್ಗೆ ಆಕ್ಯುರೇಟ್ ಇದ್ರೆ ಸೊ ದಟ್ ಈಸ್ ಎನಫ್ ಫಾರ್ ಅವರ್ ಲ್ಯಾಬೊರೇಟರಿ ಪರ್ಪಸ್. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಸೊ ಲಿಮಿಟಿಂಗ್ ಎರರ್ಸ್ ಅಂತ ಕರೀತಾರೆ. ಸೊ ವಾಟ್ ಆರ್ ಲಿಮಿಟಿಂಗ್ ಎರರ್ಸ್? So most manufacturers of measuring instruments specify accuracy within certain percent of full scale reading. Okay, so full scale reading ಅಂತ ಕರಿತೀವಿ. ಸೊ ಏನು ಈಗ ಫಾರ್ ಎಕ್ಸಾಂಪಲ್ ಆಂಬಿಮೀಟರ್ ತಗೊಂತೀರಾ, 0 to 100 ಮಿಲಿ ಆಂಪಿಯರ್ಸ್ ಅಂತ ಇದೆ. ಸೊ 0 to 100 ಮಿಲಿ ಆಂಪಿಯರ್ಸ್ ಅಲ್ಲಿ 1% ಎರರ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಅಂದ್ರೆ 1% ಆಫ್ 100 ಮಿಲಿ ಆಂಪಿಯರ್ ಅಷ್ಟು 1 ಮಿಲಿ ಆಂಪಿಯರ್ ಅಂತ ಕರಿತೀವಿ. ನೀವು ಫುಲ್ 100 ಮಿಲಿ ಆಂಪಿಯರ್ ಸ್ಕೇಲ್ ಅಲ್ಲಿ 100 ಮಿಲಿ ಆಂಪಿಯರ್ ಮೆಜರ್ ಮಾಡ್ತಿದ್ರೆ ದಟ್ ರೀಡಿಂಗ್ ವಿಲ್ ಬಿ ಪ್ಲಸ್ ಆರ್ ಮೈನಸ್ 1 ಮಿಲಿ ಆಂಪಿಯರ್. ಅಂದ್ರೆ ರೀಡಿಂಗ್ ಅಲ್ಲ, ಸಾರಿ, ಮೆಜರ್ಡ್ ಕ್ವಾಂಟಿಟಿ ವಿಲ್ ಬಿ ಪ್ಲಸ್ ಆರ್ ಮೈನಸ್ 1 ಮಿಲಿ ಆಂಪಿಯರ್. ಬಟ್ ರೀಡಿಂಗ್ ನಿಮಗೆ 100 ಅಂತಾನೆ ತೋರಿಸ್ತಾ ಇರುತ್ತೆ. 100 ತೋರಿಸ್ತಿದ್ರು ರೀಡಿಂಗು ಪ್ಲಸ್ ಆರ್ ಮೈನಸ್ 1 ಇರೋದ್ರಿಂದ ಏನಾಗುತ್ತೆ, ಆಕ್ಚುಯಲ್ ಟ್ರೂ ವ್ಯಾಲ್ಯೂ ಇಟ್ ಮೇ ಬಿ 99 ಮಿಲಿ ಆಂಪಿಯರ್ ಆರ್ 1 ಮಿಲಿ ಆಂಪಿಯರ್, ಸಾರಿ 101 ಮಿಲಿ ಆಂಪಿಯರ್. ಸೊ ದಟ್ ಈಸ್ ದಿ ಟ್ರೂ ವ್ಯಾಲ್ಯೂ. ಬಟ್ ದಟ್ ಎರರ್ ಈಸ್ ಅಕ್ಸೆಪ್ಟಬಲ್. 100 ಮಿಲಿ ಆಂಪಿಯರ್ಸ್ ಅಲ್ಲಿ 1 ಮಿಲಿ ಆಂಪಿಯರ್ ಹೆಚ್ಚು ಕಮ್ಮಿ ಆದ್ರೆ ಸೊ ದಟ್ ಈಸ್ ಓಕೆ. ಬಟ್ ಸಪೋಸ್ ನೀವು 10 ಮಿಲಿ ಆಂಪಿಯರ್ಸ್ ಅನ್ನು ಮೆಜರ್ ಮಾಡ್ತಿದ್ದೀರಾ, ಅಲ್ಲಿ ಐದರ್ ಇಟ್ ಮೇ ಬಿ 9 ಮಿಲಿ ಆಂಪಿಯರ್ ಆರ್ 11 ಮಿಲಿ ಆಂಪಿಯರ್ ಅಂದ್ರೆ ಸೊ ದಟ್ ಎರರ್ ವಿಲ್ ಬಿ ಪರ್ಸೆಂಟೇಜ್ ಎರರ್ ವಿಲ್ ಬಿ ಲಾರ್ಜ್ ಅಥವಾ ಪರ್ಸೆಂಟೇಜ್ ಆಕ್ಯುರಸಿ ಬಿಕಮ್ಸ್ ಲೆಸ್. ಸೊ 10% ಆಗೋಗುತ್ತೆ ಎರರ್, 10% ಆಗೋಗುತ್ತೆ. ಇಲ್ಲಿ 1% ಆಫ್ 100 ಮಿಲಿ ಆಂಪಿಯರ್ ಅಂದ್ರೆ 1% ಎರರ್. 10 ಮಿಲಿ ಆಂಪಿಯರ್ಗೆ ನೀವು 1 ಮಿಲಿ ಆಂಪಿಯರ್ ಎರರ್ ಬಂದ್ರೆ ಏನಾಗುತ್ತೆ, 10% ಎರರ್ ಆಗುತ್ತೆ. ಸೊ ದಟ್ device is not good for measuring low readings. So adha ನೀವು 10 milli amperes measure ಮಾಡಬೇಕಂದ್ರೆ you have to choose a device which is close to that region. So 0 to 20 milli amperes or 0 to 10 milli amperes ತಗೊಂಡು ನೀವು ಮೆಷರ್ ಮಾಡಬೇಕು. ಸೊ ಅದೇ ಸ್ಕೇಲ್ ಅನ್ನ ನೀವು ಕರೆಕ್ಟ್ ಆಗಿರುವಂತ ಸ್ಕೇಲ್ ನ ಚೂಸ್ ಮಾಡಬೇಕು. ಸೊ ಲಿಮಿಟಿಂಗ್ ಎರರ್ಸ್ ಇಂದ ನೀವು ಅವಾಯ್ಡ್ ಕಮ್ಮಿ ಮಾಡ್ಬೇಕಂದ್ರೆ ಸೊ ಯು ಹ್ಯಾವ್ ಟು ಯೂಸ್ device with proper scale, or if you are using multimeter you have to use proper scale. So illondu example voltmeter. Okay, so for example a manufacturer of a certain voltmeter may specify the instrument to be accurate within plus or minus 2% of full scale division. So a voltmeter on the example we got 200 volts, so we can say maximum you have to measure 0 to 200 volts. So 0 to 200 volts ana measure ಮಾಡಬೇಕು. So manufacturer ಏನು ಹೇಳ್ತಾರೆ, while you are using this instrument the error will be plus or minus 2% with full scale division. So full scale division plus or minus 2% ಅಷ್ಟು ಎರರ್ ಇರೋ ಸಾಧ್ಯತೆ ಇದೆ ನೀವು ಯಾವುದೇ ರೀಡಿಂಗ್ ತಗೊಂಡ್ರು. ಈಗ 200 volts ಅಲ್ಲಿ
2% ಅಂದರೆ ಎಷ್ಟಾಯಿತು 4 volts ಆಯಿತು. ಸೊ ಪ್ಲಸ್ ಆರ್ ಮೈನಸ್ 4 volts. ಸಪೋಸ್ ಯು ಆರ್ ಮೆಜರಿಂಗ್ ಸೇ 100 volts ಆರ್ 150 volts. ಸೊ 150 volts ಮೆಜರ್ ಮಾಡ್ತಿದ್ದೀರಾ, ನಿಮಗೆ ರೀಡಿಂಗ್ 150 volt ಅಂತ ತೋರಿಸುತ್ತೆ, ಬಟ್ ಆಕ್ಚುಲಿ ದಟ್ ವೋಲ್ಟೇಜ್ ಇನ್ ದಿ ಸರ್ಕ್ಯೂಟ್ ಆರ್ ಇನ್ ದಿ ಕಾಂಪೋನೆಂಟ್ ಮೇ ಬಿ ಪ್ಲಸ್ ಆರ್ ಮೈನಸ್ 4, 100 ಪ್ಲಸ್ ಆರ್ ಮೈನಸ್ 4 ಅಥವಾ 104 ಆಗಿರ್ಬೋದು ಅಥವಾ 96 volts ಆಗಿರ್ಬೋದು. ಸೊ ದಿಸ್ ಈಸ್ ಓಕೆ ಇನ್ ಸೇ ಇಫ್ ಯು ಆರ್ ಮೆಜರಿಂಗ್ ಹೈಯರ್ ವೋಲ್ಟೇಜಸ್. ಸೊ 150 volt ಮೆಜರ್ ಮಾಡಿದ್ರೆ 154 ಅಥವಾ 146 ಬರುತ್ತೆ. ಎರರ್ ಪರ್ಸೆಂಟೇಜ್ ಮೈ ನಾಟ್ ಬಿ ದಟ್ ಮಚ್ ಹೈ, 4 divided by 150 ಆಗುತ್ತೆ. ಬಟ್ ಇಫ್ ಯು ಆರ್ ಮೆಜರಿಂಗ್ ಲೋ ವೋಲ್ಟೇಜಸ್, ಸೇ ಒಂದು 50 volts ಮೆಜರ್ ಮಾಡ್ತಿದ್ವಿ ಅನ್ಕೊಳ್ಳಿ, 50 volts, ಅಕಾರ್ಡಿಂಗ್ ಟು ಮ್ಯಾನುಫ್ಯಾಕ್ಚರರ್ ಇಟ್ ಈಸ್ ಆಕ್ಯುರೇಟ್ ವಿತ್ ಪ್ಲಸ್ ಆರ್ ಮೈನಸ್ 2% ಆಫ್ ಫುಲ್ ಸ್ಕೇಲ್ ಡಿವಿಷನ್. ಸೊ ಅಂದ್ರೆ 4 volts ಅಷ್ಟು ಆಕ್ಯುರಸಿ ಇದೆ. ಸೊ 50 volt ಅಂತ ರೀಡಿಂಗ್ ಬರ್ತಿದೆ ಅಂದರೆ ಟ್ರೂ ವ್ಯಾಲ್ಯೂ ಮೇ ಬಿ 46 volts ಆರ್ 54 volts. ಸೊ 4 volt ಕಮ್ಮಿ ಇರ್ಬೋದು ಅಥವಾ 4 volt ಜಾಸ್ತಿ ಇರ್ಬೋದು. ಸೊ ನೀವು ಇಫ್ ಯು ಕ್ಯಾಲ್ಕುಲೇಟ್ ದ ಎರರ್ 4 divided by 50 into 200, ಸೊ 16% ಎರರ್ ಆಗೋಯ್ತು. ಹೌದಾ? 50 volt ಅಲ್ಲಿ ಎಷ್ಟಾಯಿತು, 4 divided by 50 into 200, 16% ಎರರ್ ಬಂತು. ಸಾರಿ 4 divided by 50 into 100, 8% ಎರರ್ ಬಂತು. the true value ಎಷ್ಟು 50 volt, sorry, whatever the voltage is there, displayed value 50 volt, but you know error is plus or minus 4 volts. So percentage 4 divided by 50 percentage calculate ಮಾಡಿದ್ರೆ ನಿಮಗೆ 8% ಬರುತ್ತೆ. ಸೊ ಅಂದರೆ that error is 8%. Even if you go further down, say 50 volt ಅಲ್ಲ, you want to measure say 20 volts. So 20 volts measure ಮಾಡ್ತಿದ್ದೀರಾ ಅಂದರೆ again even though the reading is 20 volt, the values in the circuit may be plus or minus 4 volt. Because of that, this limiting error. So 16 volt ಆಗಿರೋದು 24 volt ಆಗಿರೋದು. So 4 divided by 20 into 100 ಎಷ್ಟಾಯಿತು, 4 by 20 into 100 becomes 20%. So the error becomes 20%. Okay, if you measure very low voltages. So therefore ನೀವು ಯಾವುದೇ ಇನ್ಸ್ಟ್ರೂಮೆಂಟ್ ಅನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಯು ಹ್ಯಾವ್ ಟು ಅಬ್ಸರ್ವ್ ದಿ ಲಿಮಿಟಿಂಗ್ ಎರರ್. ಸೊ ಲಿಮಿಟಿಂಗ್ ಎರರ್ನ ಅಬ್ಸರ್ವ್ ಮಾಡಬೇಕು, ಎಷ್ಟು ಲಿಮಿಟಿಂಗ್ ಎರರ್ ಕೊಡ್ತಾರೆ ಅಂತ. ಸೊ ಮ್ಯಾನುಫ್ಯಾಕ್ಚರರ್ ಡೇಟಾ ಶೀಟ್ ಅಲ್ಲಿ ಇರುತ್ತೆ. ಆಮೇಲೆ ಯು ಹ್ಯಾವ್ ಟು ಚೂಸ್ ದಿ ಪ್ರಾಪರ್ ಇನ್ಸ್ಟ್ರೂಮೆಂಟ್ ಫಾರ್ ಯುವರ್ ರೇಂಜ್ ಆಫ್ ರೀಡಿಂಗ್ಸ್. ಸೊ ನೀವು 0 to 10 volts ಮೆಜರ್ ಮಾಡ್ತಿದ್ದೀರ ಅಂದರೆ ಟೇಕ್ ಎ ಮಲ್ಟಿಮೀಟರ್ ಆರ್ ಟೇಕ್ ಎ ಸ್ಕೇಲ್ which has 0 to 10 volts itself, or 0 to 20 volts ಆ ರೀತಿ ತಗೊಳ್ಳಿ. ನೀವು 0 to 10 volts ಮೆಜರ್ ಮಾಡೋಕ್ಕೆ 0 to 100 volts ಅಥವಾ 0 to 500 volts ವೋಲ್ಟ್ ಮೀಟರ್ ತಗೊಂಡ್ರೆ ಏನಾಗ್ತದೆ, ಯುವರ್ ಎರರ್ ವಿಲ್ ಬಿ ಮೋರ್ ಬಿಕಾಸ್ ಆಫ್ ದಿಸ್ ಫ್ಯಾಕ್ಟರ್. ಓಕೆ, ಸೊ ಲಿಮಿಟಿಂಗ್ ಎರರ್ ಏನಕ್ಕೆ ನೀವು ಅದನ್ನು ಕನ್ಸಿಡರ್ ಮಾಡಬೇಕಂದ್ರೆ ಟು ಸೆಲೆಕ್ಟ್ ದಿ ಕರೆಕ್ಟ್ ಇನ್ಸ್ಟ್ರೂಮೆಂಟ್ ಫಾರ್ ಯುವರ್ ರೇಂಜ್ ಆಫ್ ರೀಡಿಂಗ್ಸ್. ಓಕೆ, ಸೊ ದಿಸ್ ಈಸ್ ಲಿಮಿಟಿಂಗ್ ಎರರ್. ಪ್ರೊಬಬಲ್ ಎರರ್. So probable error means, so definition, it defines the half range of an interval about the central point for the distribution such that half of the values of the distribution will lie within the intervals and half outside. Okay, so ಅಂದ್ರೆ ಇದು ಒಂದು ಎರರ್ ಡಿಸ್ಟ್ರಿಬ್ಯೂಷನ್ ಏನು ಬರುತ್ತೆ. ಓಕೆ, ಸಿಗ್ಮಾ ಅಂತ ಇಲ್ಲಿ ಫಾರ್ಮುಲಾ ನಾವು ಇಫ್ ಯು ಅಬ್ಸರ್ವ್, probable error is 0.6745 sigma. So this formula tells that the errors or probable values whenever you take, so ಯಾವುದೇ ರೀಡಿಂಗ್ಸ್ನ ತಗೊಂಡ್ರೆ ಆ ರೀಡಿಂಗು ಈ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 50% ಆಫ್ ರೀಡಿಂಗ್ಸ್ ವಿಲ್ ಬಿ ಹ್ಯಾವಿಂಗ್ ಎ ಡಿವಿಯೇಷನ್ ಲೆಸ್ ದೆನ್ ದಿಸ್ ಪ್ಲಸ್ ಆರ್ ಮೈನಸ್ 0.6745 into sigma probable error. 50% of the readings will be outside this remaining point some 3265 ಅಷ್ಟು ಆ ರೇಂಜಲ್ಲಿ ಬರುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಪ್ರೊಬಬಲ್ ಎರರ್. ಓಕೆ, ಅಂದರೆ ನೀವು ಒಂದು ಮೆಜರ್ಮೆಂಟ್ ಅನ್ನು ನೀವು ಗ್ರಾಫಿಕಲಿ ಪ್ಲಾಟ್ ಮಾಡಿದ್ರೆ, ಓಕೆ, ಡಿವಿಯೇಷನ್, ಸೊ ಇಫ್ ಯು ಪ್ಲಾಟ್ ಗ್ರಾಫಿಕಲಿ, ಸೊ ಇಟ್ ಶೋಸ್ ವಾಟ್ ಈಸ್ ದಿ ಪ್ರೊಬಬಿಲಿಟಿ ಆಫ್ ದಟ್ ಡಿವಿಯೇಷನ್ ಟು ಬಿ ವಿತಿನ್ ದಿಸ್ ಪ್ರೊಬಬಲ್ ಎರರ್ ಲಿಮಿಟ್. ಓಕೆ, ಸೊ 0.6745 ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು ಮಾಡ್ತೀವಿ, ಸೊ ನಿಮ್ಮ ಕ್ಯಾಲ್ಕುಲೇಟ್ ಮಾಡಿರುವಂತಹ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಟ್ ಫಾಲ್ಸ್ ವಿತಿನ್ ದಿಸ್ ಲಿಮಿಟ್ 50% ಆಫ್ ದಿ ಟೈಮ್ಸ್, ಸೊ 50% ಆಫ್ ದಿ ರೀಡಿಂಗ್ಸ್.
So this you require for calculation purpose. So numericals ಅಲ್ಲಿ values ನ calculate ಮಾಡಬೇಕಾದ್ರೆ so say you will get a question like calculate probable error for this standard deviation. Just you apply the formula and you will get the values. Okay. So in this session we discussed about sources of errors and statistical analysis of random errors. So arithmetic mean, deviation from mean, average deviations, standard deviation, variance, and limiting error and probable error. So this ಬಗ್ಗೆ ನಾವು discuss ಮಾಡಿದ್ವಿ. So just there are some practice questions. So what are limiting errors? What is the significance of limiting error? So limiting error ಅಂದ್ರೆ ಏನು? So manufacturer specify ಮಾಡಿರ್ತಾರೆ. So ಅದರ ಪ್ರಕಾರ full scale division ಬಂದಾಗ ಇಷ್ಟು error ಇರುತ್ತೆ. But if you take a lower reading ಅವಾಗ error percentage ಜಾಸ್ತಿ ಆಗುತ್ತೆ. You should define the following terms: arithmetic mean, average deviations, and standard deviation. So ಇದನ್ನ definition ಗೊತ್ತಿದೆ as we discussed in the previous slides. So you can write the definition. Next, for the following given data, calculate arithmetic mean, deviation of each value, and average deviation given. So ಈ ಡೇಟಾ ಸೆಟ್ ಇಲ್ಲಿ ಎಷ್ಟಿದೆ 5, n is equal to 5. So arithmetic mean, so ಎಲ್ಲದನ್ನ ಆಡ್ ಮಾಡಿ ಡಿವೈಡ್ ಬೈ 5 ಮಾಡಿದ್ರೆ ನಿಮ್ಗೆ arithmetic mean ಬರುತ್ತೆ. Deviation from mean, so individual reading in the arithmetic mean separate ಮಾಡಿದ್ರೆ ನಿಮಗೆ deviation from mean ಬರುತ್ತೆ. Average deviation, so ಎಲ್ಲ ಬಂದಿರೋ deviation sign ಡ್ರಾಪ್ ಮಾಡಿ ಆಡ್ ಮಾಡಿ ಡಿವೈಡ್ ಬೈ 5 ಮಾಡಿದ್ರೆ you will get the average deviation. So similarly you can extend this. So standard deviation ಮಾಡಬಹುದು, variance calculate ಮಾಡಬಹುದು, probable error ಕೂಡ calculate ಮಾಡಬಹುದು in this numerical. So ನಿಮಗೆ ಆ ಫಾರ್ಮುಲಾ ನೆನಪಿಟ್ಕೊಂಡ್ರೆ arithmetic mean ಮತ್ತೆ ಬೇರೆ ಬೇರೆ ಇದ್ರ process, so you can attempt any numerical. So just you need to remember the formula and procedure how to calculate. So for example average deviation calculate ಮಾಡಬೇಕಾದ್ರೆ sign ಅನ್ನು ನೀವು ಇಗ್ನೋರ್ ಮಾಡಬೇಕಾಗುತ್ತೆ. Okay. Next standard deviation, so formula ಇದೆ, formula straight forward apply ಮಾಡಿದ್ರೆ you will get the result. Okay. So also ಈ video ಜೊತೆ we have accompanying MCQ and numericals. So multiple choice question ಮತ್ತೆ ಅದರಲ್ಲೂ numericals ಇದೆ. So you try to solve it. So and you will get a good idea of what we discussed in this session. Okay. So thank you for viewing this video. So hope we will meet in our next session. Thank you.